ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಬಂದಿರುವ ಹೈ ವೋಲ್ಟೇಜ್ ಫೈಟ್ ಪ್ರೋಮೋ. ಈ ಜಗಳ ಯಾವ ಲೆವೆಲ್ಗೆ ಹೋಗ್ತಿದೆ, ಏನು ಟ್ವಿಸ್ಟ್ ಬರಲಿದೆ ಅಂತ ನೋಡಬೇಕು. ಇನ್ನು ನಾಮಿನೇಷನ್ ಏಟ್ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಿಚನ್ ವಾರ ಟಾಸ್ಕ್ ಆದ್ಮೇಲೆ ಕಂಟೆಂಟೆಸ್ಟ್ ಆಟ ಲಿಟರ್ಲಿ ಟೋಟಲಿ ರಿವರ್ಸ್ ಆಗ್ತಾ ಇದೆ. ಎಲ್ಲರೂ ಈಗ ಇಂಡಿವಿಜುವಲ್ ಗೇಮ್ ಮೈಂಡ್ ಸೆಟ್ ಶಿಫ್ಟ್ ಆಗ್ತಾ ಇದ್ದಾರೆ. ಅವರಿಗೆ ಕ್ಲಿಯರ್ ಆಗಿದೆ, ಇಲ್ಲಿ ಒಬ್ಬನೇ ಗೆಲ್ಲುತ್ತಾರೆ, ಅಲ್ಲಿ ನಾನೇ ಆಗ್ಬೇಕು. ಈ ಥಾಟ್ ಬಂದ್ಮೇಲೆ ಕಂಫರ್ಟ್ ಜೋನ್ ಗ್ರೂಪ್ ಬಾಂಡ್ ಎಲ್ಲವೂ ಸ್ಲೋ ಆಗಿ ಬ್ರೇಕ್ ಆಗ್ತಾ ಇದೆ. ಲಾಸ್ಟ್ 2 ಎಪಿಸೋಡ್ ನ ವೈಬ್ ನೋಡಿದ್ರೆ ಕಂಟೆಂಟೆಸ್ಟ್ ಮೇಲೆ ಅದು ಬಿಗ್ ಇಂಪ್ಯಾಕ್ಟ್ ಆಗ್ತಿದೆ. ನಾಮಿನೇಷನ್ ಟೈಮ್ಗೆ ಬಂದ್ಮೇಲೆ ಯಾರು ಬೇಕಾದರೂ ನಾಮಿನೇಟ್ ಮಾಡೋದು ಅವರ ರೈಟ್. ಆದ್ರೆ ರೀಸನ್ ವ್ಯಾಲಿಡ್ ಇರೋದು ಮಾತ್ರ ಮೇನ್ ರೀಸನ್. ವೀಕ್ ಆಗಿಬಿಟ್ರೆ ಪರ್ಸನಾಲಿಟಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ಸೀಸನ್ ಅಲ್ಲಿ ಸೈಲೆಂಟ್ ಆಗಿ ಸೇಫ್ ಆಗಿ ಹೋಗ್ತಾ ಇರೋರು ಹೆಚ್ಚಾಗಿ ಇರುವಂತಿದೆ. ಕಂಟೆಂಟೆಸ್ಟ್ ಲೋ ಆಗಿರೋರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಸೈಲೆಂಟ್ ಆಗಿರೋರ ಮೇಲೆ ಫೋಕಸ್ ಕಡಿಮೆ. ಇದು ಲಿಟರ್ಲಿ ಸ್ಟ್ಯಾಂಡರ್ಜಿ ಅನ್ನಿಸ್ತೇವೆ. ಈಗ ಚೈತ್ರ ಅವರ ಕ್ಯಾಪ್ಟನ್ಸಿ ಕೂಡ ಹೈಲೈಟ್ ಆಗಿದೆ. ಡಿಸಿಷನ್ ಮೇಕಿಂಗ್ ಹೇಗಿದೆ ಅನ್ನೋದು ಇಂದು ಎಪಿಸೋಡ್ ಕ್ಲಾರಿಫೈ ಮಾಡುತ್ತೆ. ಸ್ಪಂದನ ರಕ್ಷಿತಾ ಶೆಟ್ಟಿ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ರೀಸನ್ ಪ್ರೋಮೋನಲ್ಲಿ ಕ್ಲಿಯರ್ ಆಗಿಲ್ಲ, ಎಪಿಸೋಡ್ಗೆ ವೇಟ್ ಮಾಡಬೇಕು. ಕಾವ್ಯ ಅವರಿಗೆ 2 ನಾಮಿನೇಷನ್ ಅಚೂರು ಸಿಕ್ಕಿತ್ತು. ಅವರು ಗಿಲ್ಲಿ ಹೆಸರನ್ನ ತೆಗೆದುಕೊಂಡ್ರು. ಪ್ರೋಮೋನಲ್ಲಿ ರೀಸನ್ ಶೋ ಮಾಡಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಲ್ಲಿ ಗಿಲ್ಲಿ ಡಿಸ್ಟರ್ಬ್ ಗೇಮರ್ ಕಂಫರ್ಟ್ ಅನ್ನೋ ಡೌನ್ ಫಾರ್ ಆಗುತ್ತಿದೆ. ಕಾವ್ಯ ಹೊರಗೆ ಹೋದ್ರೆ ಗಿಲ್ಲಿ ಕಾಣೆ ಎಂದು ಆಗ್ಬಾರ್ದು ಅನ್ನೋದನ್ನ ಗಿಲ್ಲಿಗೂ ಕಾವ್ಯಗೂ ಈಕ್ವಲ್ ಅರ್ಥ ಮಾಡ್ಕೋಬಹುದು. ಇಂಪಾರ್ಟೆಂಟ್. ಕಾವ್ಯ ಆಲ್ರೆಡಿ ಮೆನಿ ಟೈಮ್ಸ್ ಗಿಲ್ಲಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಹೇಳಿದ್ರು. ಗಿಲ್ಲಿ ಒಪ್ಪಿಕೊಂಡ್ರು. ಬಟ್ ಅಗೇನ್ ಸಮ್ ಕ್ಲೋಸ್ನೆಸ್ ರಿಪೀಟ್ ಆಯ್ತು ಅನ್ನೋ ಫೀಲಿಂಗ್ ಅವರಿಗೆ ಬರ್ತಿದೆ. ಗಿಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮ್ಯಾಟರ್ ಅವರಿಗೆ ಇಂಪಾರ್ಟೆಂಟ್. ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರ. ಆದ್ರೆ ಕಾವ್ಯ ಗಿಲ್ಲಿ ಮತ್ತೆ ಅವರು ಹತ್ತಿರ ಆಗ್ತಾರ. ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋ ಟಾಲ್ಕ್ ಬರೋ ಚಾನ್ಸ್ ಇದೆ. ಕಾನ್ಸಂಟೆನ್ಸ್ ಇಲ್ಲದಿದ್ರೆ ವಿವಾಸ್ ಕನ್ಫ್ಯೂಸ್ ಆಗ್ತಾರೆ. ರಜತ್ ಬಗ್ಗೆ ಹೇಳ್ಬೇಕಂದ್ರೆ ಅವರ ಮೇಲೆ ಒನ್ ಸೈಡೆಡ್ ಲಿಮಿಟ್ ಗೇಮ್ ಅನ್ನೋ ಇಂಪ್ರೆಷನ್ಸ್ ಇದೆ ಕೆಲವರಿಗೆ. ಮೇ ಬಿ ಗಿಲ್ಲಿ ಜೊತೆ ಹೆಚ್ಚು ಬಾಂಡ್ ಇದ್ದರೆ ಸ್ಟ್ರಾಟರ್ಜಿ ಆಂಗಲ್ ಎಂದು ಸಮಥಿಂಗ್ ಮಾಡ್ತಿರ್ಬೋದು. ಪ್ರೋಮಲ್ಲಿ ರಜತ್ ರಿಯಾಕ್ಷನ್ ಸ್ಟ್ರಾಂಗ್ ಆಗಿತ್ತು. ಡ್ರಾಮಾ ಲೆವೆಲ್ ಲಿಟರ್ಲಿ ಎಕ್ಸ್ಟ್ರಾ ಅನಿಸಿತ್ತು. ರೀಸನ್ ಆಕ್ಚುಲಿ ಸ್ಟ್ರಾಂಗ್ ಆಗಿರೋದು ಎಪಿಸೋಡ್ ತಿಳಿಸುತ್ತೆ. ಧ್ರುವ ರಜತ್ ನಡುವೆ 2 ಬಿಟ್ ಆರ್ಶ್ ಆಗಿತ್ತು. ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರು ಅನ್ನೋ ಫೀಲಿಂಗ್ ಬಂದಿತ್ತು. ಆದ್ರೆ ಮ್ಯಾಟರ್ ಇಷ್ಟು ದೊಡ್ಡದಾಗಿರಲಿಲ್ಲ. ರಜತ್ ಲಿಮಿಟ್ ಲಿಟರ್ಲಿ ಕ್ರಾಸ್ ಮಾಡಿದ್ರೆ ಅನ್ನೋ ಫೀಲಿಂಗ್ ನನಗೆ ತೋರುತ್ತೆ. ಫೈಟ್ ಅಲ್ಲಿ ಗಿಲ್ಲಿ ಹೆಸರು ಮಧ್ಯೆ ಬರುತ್ತಿರುವುದು ಅನ್ಸರಿ. ವ್ಯಕ್ತಿಯ ಫಾಲ್ಟ್ ಇರೋದ್ರಿಂದ ಅವರು ಹೆಸರು ಡ್ರ್ಯಾಗ್ ಆಗ್ತಿದೆ, ಅದು ಬೇಡ. ಒಟ್ಟಿನಲ್ಲಿ ಕೆಲವು ಕಂಟೆಂಟೆಸ್ಟ್ ಹೀಟ್ ಆಫ್ ದ ಮೂಮೆಂಟ್ ನಲ್ಲಿ ರಿಯಾಕ್ಟ್ ಆಗ್ತಿದ್ದಾರೆ. ಕೆಲವು ಸ್ಟ್ರಾಟಜಿ ಮೈಂಡ್ ನಲ್ಲಿ ಆಡ್ತಿದ್ದಾರೆ. ಕೆಲವರು ಸೈಲೆಂಟ್ ಸೇಫ್ ಮೋಡ್, ಕೆಲವರು ಫುಲ್ ಎಮೋಷನಲ್. ದಿಸ್ ಸೀಸನ್ ಅನ್ಪ್ರೆಡಿಕ್ಟಬಲ್ ಆಗ್ತಿದೆ. ಇಂದು ಗುಡ್ ಸಿಂಗ್ ಆಫ್ ವ್ಯೂವರ್ಸ್. ಸೊ ಗೈಸ್, ಇವತ್ತಿನ ಪ್ರೋಮೋ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.